ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ, ಆದರೆ ಬಡವ್ರ ಮಕ್ಕಳು ಅಂತ ತೋರಿಸ್ಕೊಡೋರು ಬೆಳೀತಾ ಇದ್ದಾರೆ ಅನ್ನುವಂತಹ ಒಂದು ಮಾತು ಹೇಳ್ತಾರೆ. ಅಂದರೆ ಗಿಲ್ಲಿಗೆ ಅವರು ವಿನ್ ಆಗಿರೋ ಒಂದು ವಿಷಯಕ್ಕೆ ಹೇಳಿರೋದು. ಸೊ ಅವ್ರು ಪ್ರಿಟೆಂಡ್ ಮಾಡ್ಕೊಳ್ತಾರೆ, ಗಿಲ್ಲಿ ಬಡವ ಅಂತ ಪ್ರಿಟೆಂಡ್ ಮಾಡ್ಕೊಳ್ತಾರೆ, ಬಟ್ ಅವ್ರು ಬಡವ ಅಲ್ಲ ಅನ್ನೋಂಥ ಒಂದು ಮಾತು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ? ಮೊದಲನೇದಾಗಿ ಬಡವ್ರ ಮಕ್ಕಳು ಬೆಳಿಬೇಕು, ಯಾರು ತಡಿತಾ ಇದ್ದಾರೆ? ಆಮೇಲೆ ಎಲ್ಲಿ ಬರೀ ಶ್ರೀಮಂತರ ಮಕ್ಕಳು ಬೆಳೀತಾ ಇದ್ದಾರೆ? ನಾನು ಯಾರು? ನಾನು ತೋರಿಸ್ಕೊಳ್ತಾ ಇಲ್ಲ ಮೇಡಮ್. ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು, ನಾನು ಹಳ್ಳಿಯಿಂದ ಬಂದಿರೋನು. ಬಡವ್ರ ಮಕ್ಕಳು ಅಂತ ಬಡವ್ರ ಮಕ್ಕಳಾಗಿ ಇರಬೇಕು ಅಂತ ಏನಿಲ್ಲ. ಎಷ್ಟು ಜನ ಬಡವ್ರ ಮಕ್ಕಳು, ಇದೊಂದು ವೆರಿ ರಾಂಗ್ ಸ್ಟೇಟ್ಮೆಂಟ್ ಮೇಡಮ್. ಬಡವ್ರ ಮಕ್ಕಳು ಬೆಳಿಬೇಕು, ಅದು ಯಾರು ಮಾಡಿದಾರೋ ಗೊತ್ತಿಲ್ಲ, ಯಾರು ತಡಿತಲ್ಲ. ಮುಂಚೆ ಥರ ಇಲ್ಲ ಮೇಡಮ್ ಈಗ ಕಾಲ. ಬಡವ್ರ ಮಕ್ಕಳು ಬೆಳೀತಾ ಇದ್ದಾರೆ ಅಂತಂದರೆ ಎಷ್ಟೋ ಶ್ರೀಮಂತರು ಬಂದವರಿಗೆ ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದಾರೆ ಈಗ. ಇದೊಂದು ಭಾಳ ರಾಂಗ್ ಸ್ಟೇಟ್ಮೆಂಟ್. ಒಂದು ಬಡವ್ರ ಮಕ್ಕಳು ಬೆಳಿಬೇಕು, ಟ್ರೂ ಟ್ಯಾಲೆಂಟ್ಗಳು ಬೆಳಿಬೇಕು. ಬಡವ್ರ ಮಕ್ಕಳ ಅಥವಾ ಶ್ರೀಮಂತರ ಮಕ್ಕಳಲ್ಲ, ನಿಜವಾದ ಪ್ರತಿಭೆಗಳು ಬೆಳಿಬೇಕು, ಆಯಿತಾ? ಇನ್ನೊಂದು ಆ ಸ್ಟೇಟ್ಮೆಂಟ್ ಯಾರು ಮಾಡಿದ್ರು ಅದನ್ನ ಖಂಡಿಸ್ತೀನಿ ನಾನು. ಯಾರು ಬಡವ್ರ ಮಕ್ಕಳಂತ ಈ ಕಾಲದಲ್ಲಿ ಯಾರು ಅವ್ರನ್ನ ಹೊರಗಡೆ ಇಡ್ತಾಯಿಲ್ಲ, ಆಯಿತಾ? ಕಷ್ಟಪಟ್ಟು ಆಮೇಲೆ ನಾನು ಅದನ್ನು ಇನ್ನೊಂದು ಹೇಳ್ತೀನಿ, ಆ ಸ್ಟೇಟ್ಮೆಂಟ್ನ ಇಟ್ಕೊಂಡು ನಾನು ಬಡವನ ಮಗ ಅಂತ ಇಟ್ಕೊಂಡು ನಾನು ಸಿಂಪತಿ ತಗೊಳ್ಳೋ ಮಗನೇ ಅಲ್ಲ. ನಿಜವಾಗ್ಲೂ ಸ್ವಾಭಿಮಾನ ಇದ್ದವನು ಅದು ಮಾಡಲ್ಲ. ಸ್ವಾಭಿಮಾನ ಇದ್ದವನು, ತನ್ನ ಪ್ರತಿಭೆ ಬಗ್ಗೆ ಕಾನ್ಫಿಡೆನ್ಸ್ ಇದ್ದವನು, ನಾನು ಬಡತನದಿಂದ ಬಂದಿದ್ದೀನಿ, ಅದನ್ನು ಸಿಂಪತಿ ಕಾರ್ಡ್ನ ಯೂಸೇ ಮಾಡಲ್ಲ. ಇದು ಮಾಡಿರೋರೆಲ್ಲ ಯಾರಾದರೂ ಮಾಡಿದಿದ್ರೆ ಅದು ದೊಡ್ಡ ಫೇಲಿಯರ್. ಇವತ್ತೇನಾದರೂ ಗಿಲ್ಲಿಗೆ ಬಡವ್ರ ಮಕ್ಕಳನ್ನ ಗೆಲ್ಲಿಸ್ಬೇಕು ಇಂಥದ್ದು ಬಂದಿದೆ ಅಂತಂದರೆ ಅವರ ಅಷ್ಟು ಪ್ರತಿಭೆಗೆ ಇಟ್ಸ್ ಅನ್ ಇನ್ಸಲ್ಟ್. ಅದು ಯಾವತ್ತೂ ಬರಬಾರ್ದು. ಸ್ವಾಭಿಮಾನ, ಆತ್ಮ ಪ್ರತಿಷ್ಠೆ ಇದ್ದರೆ ನಾನು ಎಲ್ಲಿಂದ ಬಂದಿರೋ ಕತೆ ಹೇಳಲೇಬಾರ್ದು. ನಾನು ನಿಮಗೆ ನಾನು ಏನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ನಾನು ಏನೆಲ್ಲ ಇದು ನೋಡ್ಕೊಂಡು ಬಂದಿದ್ದೀನಿ, ಅದನ್ನೆಲ್ಲ ನಾನು ಸಿಂಪತಿ ಕಾರ್ಡಾಗಿ ಯೂಸ್ ಮಾಡಬಾರ್ದು. ನನ್ನ ಪ್ರತಿಭೆ ಮಾತ್ರ. ಇದನ್ನೇ ನಾನು ಹೇಳಿದ್ದು. ಈಗ ನನ್ನ ಏನು ವರ್ಕ್ ವಿದೌಟ್ PR ಒಂದು ಇಂಥ ಕ್ಷೇತ್ರದ್ದು ಹುಡುಗ ಅಂತ ಹೇಳಿ ಇದನ್ನು ರಿಜಿಸ್ಟರ್ ಮಾಡಿದೆ. ನಾನು ಇಂಥ ಸಮುದಾಯದವನು, ನಾನು ಬಡವರ ಮನೆ, ಇದನ್ನೆಲ್ಲ ಡ್ರಾಮಾನೇ ಮಾಡೋಕ್ಕೆ ಹೋಗಿಲ್ಲ. ನಾನು ಧ್ರುವಂತ ಅಷ್ಟೇ. ನಾನು ನನ್ನ ವ್ಯಕ್ತಿತ್ವ ಅಷ್ಟೇ. ಇಷ್ಟೇ ಜನಗಳು ನೋಡಬೇಕು. ಇಷ್ಟ ಆದರೆ ಓಕೆ, ಇಲ್ವಾ ಜಯ ಮಹಾಕಾಲ್. ಸೊ ಈ ರೀತಿ ಇರಬೇಕು. ಇದೆಲ್ಲ ರಾಂಗ್ ಸ್ಟೇಟ್ಮೆಂಟ್ ಮಾಡಿ ಆಮೇಲೆ ಬಡವ್ರ ಮಕ್ಕಳು ಬೆಳಿಬೇಕು. ಯಾರೂ ತುಳಿತಾ ಇಲ್ಲ ಈಗ. ಇದನ್ನೆಲ್ಲ ಇಟ್ಕೊಂಡು ಸಿಂಪತಿ ಕಾರ್ಡ್ ಪ್ಲೇ ಮಾಡಿಕೊಂಡು ಫುಟೇಜ್ ತಗೊಳ್ಳೋದು, ಅಥವಾ ಅದನ್ನು ಸಪೋರ್ಟ್ ಮಾಡೋಕ್ಕೆ ಬರ್ತೀವಿ ಅಂತ ಒಂದಷ್ಟು ಜನ ಬಡವ್ರ ಮಕ್ಕಳು ಗೆಲ್ಲಬೇಕು, ನಾವಿದ್ದೀವಿ, ಅವ್ನ ಕಂಟೆಗೆ ಬಂದರೆ ಗೊತ್ತಾ. ಈ ಪಬ್ಲಿಸಿಟಿ ಸ್ಟಂಟೆಲ್ಲ ಇದೆಯಲ್ಲ ಮ್ಯಾಮ್, ಇದೆಲ್ಲ ಬಹಳ ಚೀಪ್ ಟ್ಯಾಂಟ್ರಮ್ಸ್. ಈ ಥರ ಯಾರು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತು ಹೊರಗಡೆ ಬಂದಮೇಲೆ? ಈ ಮಾತುಗಳು ಬರ್ತಾ ಇದೆಯಲ್ಲ, ಈಗ ನೀವೇ ಹೇಳಿದ್ರಿ, ಯಾರೋ ಬಡವ್ರ ಮಕ್ಕಳು ಗೆಲ್ಲಬೇಕು. ಇಟ್ ಈಸ್ ಆಲ್ ಯಾರು ತಡಿತಾ ಇದ್ದಾರೆ ಈಗ?